ಇವತ್ತು ನಾನು ಸುಳ್ಳಿದ ಕೊಡಿಯಾಲ ಬೈಲುವಿನ ಅಮೈ ಎನ್ನುವಂತಹ ಒಂದು ಮನೆಗೆ ವಿಸಿಟ್ ಮಾಡಿದ್ದೇನೆ. ಈ ಮನೆಯ ಮಹಿಳೆ ಸುಳ್ಳಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ಒಂದು ಸ್ವ ಉದ್ಯೋಗವನ್ನ ಮಾಡಿ ಕೈ ತುಂಬ ಹಣವನ್ನ ಇವಾಗ ಗಳಿಸ್ತಾ ಇದ್ದಾರೆ. 3 ವರ್ಷಗಳ ಹಿಂದೆ ಏನಾದರೂ ಹೊಸತು ಮಾಡಬೇಕು, ತನಗೆ ಬೇಕಾಗಿರುವಂತಹ ಖರ್ಚುಗಳಿಗೆ ನಾನೇ ಹಣವನ್ನ ಕ್ರೋಢೀಕರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಮಹಿಳೆ ಏನಾದರೂ ಹೊಸತು ಮಾಡಬೇಕನ್ನುವಂತಹ ದೃಷ್ಟಿಯಿಂದ ಹೂವಿನ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಕಲಿತಾರೆ. ಇದು ಏನೋ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಅಂತ ಅನಿಸಿದಾಗ ಸ್ವಲ್ಪ ಮುಂದೆ ಹೋಗಿ ಹೂವಿನ ಅಲಂಕಾರಿಕ ಜಡೆಗಳು ಅಥವಾ ನಮ್ಮ ಹೇರ್ ಸ್ಟೈಲಿಗೆ ಬೇಕಾಗಿರುವಂತಹ ಜಡೆಗಳಿಗೆ ಬೇಕಾಗಿರುವಂತಹ ಹೂವಿನ ಡಿಸೈನ್ಗಳನ್ನು ತಯಾರು ಮಾಡುವಂತಹ ಕೋರ್ಸನ್ನು ಬೆಂಗಳೂರಿನಲ್ಲಿ ಹೋಗಿ ಕಲಿತುಕೊಂಡು ಬಂದು ಇವಾಗ ಸುಳ್ಳಿದಲ್ಲಿ ತನ್ನ ಒಂದು ಉದ್ಯೋಗವನ್ನು ವಿಸ್ತರಿಸಿ ಒಂದು ಮನೆಗೆ ಆಧಾರ ಸ್ತಂಭವಾಗಿ ದುಡಿತಾ ಇದ್ದಾರೆ. ಕೈ ತುಂಬ ಹಣ ಕೂಡ ಮಾಡ್ತಾ ಇದ್ದಾರೆ. ಅವರು ಬರೀ ಹೂವಿನ ಡಿಸೈನ್ಗಳು ಮಾತ್ರವಲ್ಲದೆ ನಮ್ಮ ಒಂದು ಬ್ರೈಡಲ್ ಎಲ್ಲ ಮದುಮಗಳಿಗೆ ಬೇಕಾಗುವಂತಹ ಎಲ್ಲ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಮಾಡ್ತಾರೆ. ಜೊತೆಗೆ ಸ್ವಂತ ಸ್ವ ಉದ್ಯೋಗವಾಗಿ ಹೈನುಗಾರಿಕೆಯನ್ನು ಮಾಡ್ತಾರೆ. ಅವರಿಗೆ ಮನೆಗೆ ತಕ್ಕ ಆರಾಮ್ಸೆಯಾಗಿ ಜೀವನ ಸಾಗಿಸುವಷ್ಟು ಅಡಿಕೆ ತೋಟ ಇದೆ. ಆದರೂ ಕೂಡ ಅಡಿಕೆ ತೋಟಕ್ಕೆ ಹಳದಿ ಬರುತ್ತೆ ಅನ್ನುವಂತಹ ಒಂದು ಭಯದಿಂದ 3 ವರ್ಷಗಳ ಹಿಂದೆ ಈ ಒಂದು ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಫೀಲ್ಡ್ಗೆ ಎಂಟ್ರಿ ಮಾಡ್ತಾರೆ. ಜೊತೆಗೆ ಕಳೆದ ವರ್ಷ ಒಂದು ಮಲ್ಲಿಗೆಯ ಫ್ಲವರ್ ಸ್ಟಾಲ್ ಅಂಗಡಿಯನ್ನು ಕೂಡ ಸುಳ್ಳಿದಲ್ಲಿ ಪ್ರಾರಂಭ ಮಾಡಿ ಇದೀಗ ಎಲ್ಲ ಮಹಿಳೆಯರಿಗೆ ಮಾದರಿಯಾಗಿ ಬೆಳೆದು ನಿಂತಿದ್ದಾರೆ. ಹಾಗಾಗಿ ಅವರನ್ನ ಪರಿಚಯ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈಗ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಒಳ್ಳೆಯ ಸೀಸನ್. ಹಾಗಾಗಿ ಕೈ ತುಂಬ ಆರ್ಡರ್ಗಳಿವೆ. ಹಾಗಾದ್ರೆ ಅವರನ್ನ ಮಾತಾಡಿಸ್ತೀನಿ ಯಾವ ರೀತಿ ಈ ಒಂದು ಬಿಸ್ನೆಸ್ ಪಿಕಪ್ ಆಗ್ತಾ ಇದೆ, ಜೊತೆಗೆ ನಿಮಗೆ ಕೂಡ ಯಾವ ರೀತಿ ಯೂಸ್ಫುಲ್ ಅನಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ. ನಾನು ಹೇಳ್ತಾ ಇದ್ದೆ, ಈ ಒಂದು ಮನೆಯಲ್ಲೇ ಒಂದು ವರ್ಕನ್ನು ಮಾಡ್ತಾ ಹಣ ಸಂಪಾದನೆ ಮಾಡ್ತಾ ಇರುವಂತಹ ಒಂದು ಮಹಿಳಾ ಸಾಧಕಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ. ಹೌದು, ಅವರ ಮನೆಗೆ ಇವಾಗ ನಾನು ವಿಸಿಟ್ ಮಾಡ್ತಾ ಇದ್ದೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಅವರದೇ ತೋಟ. ಅವರೇ ಒಂದು ಮನೆಯಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡು, ತೋಟವನ್ನು ನೋಡಿಕೊಂಡು, ಜೊತೆಗೆ ಮನೆಯನ್ನು ನೋಡಿಕೊಂಡು, 2 ಮಕ್ಕಳನ್ನ ನೋಡಿಕೊಂಡು, ಜೊತೆಗೆ ಅಂಗಡಿನ ನೋಡಿಕೊಂಡು ಒಂದು ಸ್ವಂತ ಉದ್ಯಮವನ್ನು ಮಾಡ್ತಾ ಇದ್ದಾರೆ. ಶ್ವೇತಾ ವೇಣುಗೋಪಾಲ್ ಅಮೈ ಅಂತ. ಅವರಿಗೆ ಆರಾಮ್ಸೆ ಇರ್ಬೋದು, ತೋಟ ಇದೆ, ಬಟ್ ತೋಟಕ್ಕೆ ಎಲೆ ಚುಕ್ಕಿ ರೋಗ ಅಥವಾ ಹಳದಿ ಎಲೆ ಬರುತ್ತೆ ಅನ್ನುವಂತಹ ಒಂದೇ ಕಾರಣಕ್ಕೆ ಈ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭಿಸಿ ಇದೀಗ ಸಕ್ಸಸ್ ಆಗಿರುವಂತಹದ್ದು. ಒಳಗಡೆ ವಿಸಿಟ್ ಮಾಡ್ತೀನಿ ನಾನು. ಯಾಕಂತ ಹೇಳಿದ್ರೆ ಅವರಲ್ಲಿ ವರ್ಕ್ ಮಾಡ್ತಾನೆ ಇದ್ದಾರೆ. ನಾಳೆ ತುಂಬಾ ಆರ್ಡರ್ ಇದೆಯಂತೆ, ಮದುವೆ ಇವಾಗ ಸೀಸನ್, ಹಾಗಾಗಿ ತುಂಬಾ ಆರ್ಡರ್ ಇದೆ, ಹಾಗಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಶ್ವೇತಾ ವೇಣುಗೋಪಾಲ್ ಅಮೈ ಅಲ್ವಾ? ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ. ನಾಳೆ ತುಂಬಾ ಆರ್ಡರ್ ಇದೆಯಾ? ಈಗ ಸೀಸನ್ ಅಲ್ವಾ? ನಾಳೆ ತುಂಬಾ ಡೇಟ್ಸ್ ಇದೆ, ಹಾಗೆ ತುಂಬಾ ಆರ್ಡರ್ ಇದೆ. ಓಕೆ. 3 ವರ್ಷಗಳ ಹಿಂದೆ ಈ ಒಂದು ಕನಸನ್ನ ಕಟ್ಟಿ ಈ ಫೀಲ್ಡ್ಗೆ ಇಳ್ದವರು, ಅಂದ್ರೆ ಬ್ಯೂಟಿಷಿಯನ್ ಫೀಲ್ಡ್ಗೆ ಇಳ್ದವ್ರು ಅಲ್ವಾ? ಇವಾಗ ಕೈ ತುಂಬಾ ಬಿಸ್ನೆಸ್ ಇದೆ. ಹೇಗೆ ಅನಿಸ್ತಾ ಇದೆ? ಸ್ಟಾರ್ಟಿಂಗ್ ಅನ್ನ ಹೇಳಿ, 1-2 ಮಾತಲ್ಲಿ ಹೇಳಿ. ಸ್ಟಾರ್ಟಿಂಗ್ ಹೇಗೆ ನಿಮಗೆ ಒಂದು ಇಂಟ್ರೆಸ್ಟ್ ಬಂತು ಈ ಫೀಲ್ಡ್ ಅನ್ನ ಮಾಡ್ಲಿಕ್ಕೆ ಅಂತ? ಇಲ್ಲಿ ಎಲ್ಲ ಸುತ್ತಮುತ್ತಲು ಎಲ್ಲ ಎಲೆ ಚುಕ್ಕಿ ರೋಗ, ಹಳದಿ ರೋಗ ಎಲ್ಲ ಕವರ್ ಆಗ್ತಾ ಬಂದಿದೆ. ಈಗ ಮುಂದೆಗೆ ಹೀಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಅನಿಸಿತು. ಅದಕ್ಕೆ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ. ಅದರಲ್ಲಿ ಸುಮಾರು 1 ವರ್ಷ ನಾನು ಕಲ್ತಿದ್ದೇನೆ ಬ್ಯೂಟಿಷಿಯನ್ ಕೋರ್ಸ್. ಅವಾಗ ನನಗೆ ಫ್ಲೋರಲ್ ಡಿಸೈನ್ ಮಾಡಬೇಕು, ಸುಳ್ಯದಲ್ಲಿ ಯಾರು ಕೂಡ ಅದನ್ನೊಂದು ಮಾಡ್ತಾ ಇಲ್ಲ, ನಾನೊಂದು ಹೊಸತಾಗಿ ಪ್ರಾರಂಭಿಸಬೇಕು ಅಂತ ಅನಿಸಿತು. ಹಾಗೆ ನಾನು ಕೆಲವೊಂದು ಯೂಟ್ಯೂಬ್ ನೋಡಿ ಕಲಿತೆ. ಮಾಡ್ತಾ 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 ಪ್ರಾಕ್ಟೀಸ್ ಆಯ್ತು. ಆಮೇಲೆ ನೆಕ್ಸ್ಟ್ ಇಯರ್ 1 ವರ್ಷದ ಹಿಂದ್ಗಡೆ ನಾನು ಬ್ಯಾಂಗ್ಳೂರಲ್ಲಿ ಪೆಟಲ್ಸ್ ಅಂಡ್ ಬ್ರೋಚಸ್ ಇವರ ಹತ್ರ ನಾನು ಕಲಿತೆ. ಒಂದು 15 ಸರ್ಟಿಫಿಕೇಟ್ ಕೋರ್ಸ್ ಕಲ್ತಿದ್ದು. ಅಂದ್ರೆ ಫಸ್ಟಿಗೆ ನೀವೇ ಹಾಬಿ ಆಗಿ ಮಾಡ್ತಾ ಇದ್ರಿ, ಒಂದು ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ರಿ, ಬಟ್ ಆಗ ಸೇಲ್ ಮಾಡ್ತಾ ಇರ್ಲಿಲ್ಲ. ಕೆಲವೊಂದು ಪಾರ್ಲರ್ನವರು ಗೊತ್ತಿದ್ದಂತ ಪಾರ್ಲರ್ನವರು ಆರ್ಡರ್ ಕೊಡ್ತಾ ಇದ್ರು, ನಿಮ್ದೇ ಓನ್ ವೇರಿ ಮಾಡ್ತಾ ಇದ್ರಿ. ಆಮೇಲೆ ಬೆಂಗಳೂರಿಗೆ ಹೋದ್ರಿ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಲುಕ್ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಹೋದ್ರಿ. ಅಲ್ಲಿ ಹೇಗಿತ್ತು? ಎಷ್ಟು ಫೀಸ್ ಕಟ್ಟಿದ್ರಿ? ಹೇಗೆ ನೀವು ಅಂದ್ರೆ ಎಷ್ಟು ವಾರಗಳ ತನಕ ತಗೊಂಡ್ರಿ ಕ್ಲಾಸ್ ಅನ್ನ, ಹೇಗೆ ಅಂತ? ನಾನು 15 ಡೇಸ್ ಕ್ಲಾಸ್ ತಗೊಂಡೆ. ಅದು 15 ಡೇಸಿಗೆ 25,000 ಕಟ್ಟಿದ್ದೇನೆ ನಾನು. ಅದರಲ್ಲಿ ಎಲ್ಲ ಸಹ PG ಅಲ್ಲಿ ಆದ್ರಿ? ಇಲ್ಲ, ನಾನು ಆನ್ಲೈನ್ ಕ್ಲಾಸ್ ತಗೊಂಡಿದ್ದು.
ಹಾಗೆ ಎಲ್ಲ ಹೇಳಿಕೊಟ್ರು. ದಿಂಡುಗಳನ್ನು ಸುತ್ತಿ ಮಾಡೋದು, ಈ ತರ ತುಂಬಾ ಸಪೂರ ಇದ್ರೆ ಹೀಗೆ ಇದ್ರೆ ಬ್ರೈಡಿಗೆ ಇಡ್ಲಿಕ್ಕೆ ಸಹ ಈಸಿ ಆಗ್ತದೆ. ಇದು ತುಂಬಾ ದಪ್ಪ ಇದ್ರೆ ಬ್ರೈಡ್ ಹೇರ್ ಅಲ್ಲಿ ನಿಲ್ಲುದಿಲ್ಲ, ಅದು ಪದೇ ಪದೇ ಜಾರ್ತಾ ಇರ್ತದೆ. ಅದಕ್ಕೆ ಇದಕ್ಕೆ ಕಲರ್ ಕೂಡ ಸ್ಪ್ರೇ ಮಾಡಿ ಡ್ರೆಸ್ಸಿಗೆ ಬೇಕಾದ ಮ್ಯಾಚ್ ಕೂಡ ಮಾಡಿ. ಇದೆಲ್ಲ ಒರಿಜಿನಲ್ ಹೂ ಅಲ್ವಾ ಮೇಡಮ್? ಹೇಗೆ ಇದೆಲ್ಲ ಒರಿಜಿನಲ್ ಹೂ. ಒರಿಜಿನಲ್ ಹೂ. ಈಗ ನಿಮಗೆ ಹೂವಿನ ಅಂಗಡಿ ಇದೆ, ಹಾಗೆ ಈಸಿ ಆಗತ್ತೆ ಎರಡು ಕೂಡ ಅಲ್ವಾ? ಹೌದು, ಇದೆಲ್ಲ ಒರಿಜಿನಲ್ ಹೂ. ನೀವು ನೋಡ್ತಾ ಇರ್ಬೋದು, ಎಲ್ಲೋ ಕೂಡ ಒರಿಜಿನಲ್ ಹೂವಲ್ಲಿ ಇವರು ಡಿಸೈನ್ ಮಾಡಿರುವಂತದ್ದು. ಇದು ಕಲರ್ ಹಾಕಿರೋದಾ? ಅದು ಕಲರ್ ಹಾಕಿರೋದು. ಇದೇ ಹೂವಿಗೆ ಕಲರ್ ಹಾಕಿರೋದು. ಈಗ ಜಾಸ್ತಿ ಡಿಮಾಂಡ್ ಯಾವ ರೀತಿ? ಎಲ್ಲದಕ್ಕೂ ಇದೆಯಾ? ಎಲ್ಲದಕ್ಕೂ ಇದೆ. ಕೆಲವೊಬ್ರು ಸ್ಯಾರಿ ಕಲರ್ ಕಳಿಸ್ತಾರೆ, ಮ್ಯಾಚ್ ಬೇಕು ಅಂತ. ಓಕೆ. ಮತ್ತೆ ಈ ತರ ಇದು ಬ್ರೈಡಲ್ ವೇಣಿ, ಜಡೆ ಸೆಟ್ ಫುಲ್ ಜಡೆ ಬರ್ತದೆ. ಇದು ಫುಲ್ ವೇಣಿ, 3 ದಿಂಡು ಬರ್ತದೆ ಬ್ರೈಡ್ಗೆ ಇರುವಂತದ್ದು. ಇದು ಮೆಸ್ಸಿ ಹ್ಯಾರಿಗೆ ಇರುವಂತದ್ದು. ಇದು ಜಾಸ್ತಿ ಈಗ ಡಿಮಾಂಡ್ ಅಲ್ವಾ? ಹೆಚ್ಚು ಡಿಮಾಂಡ್ ಈ ತರದ್ದು. ಹೌದು, ಯಾವ ರೀತಿ ಕೂಡ ಮಾಡಿ ಕೊಡ್ತೀರಾ? ಅವರು ನೆಟ್ ಇಂದ ಡಿಸೈನ್ ತೆಗೆದು ಫೋಟೋ ಕಳಿಸಿದ್ರೆ ನಾನು ಬೇಕಾದ ರೀತಿಯಲ್ಲಿ ಮಾಡಿ ಕೊಡ್ತೇನೆ. ಓಕೆ. ಈಗ ನೀವು ಈ ತರ ಹೂನ ಆರ್ಡರ್ ತಗೊಳ್ತೀರಾ? ಸ್ಥಳೀಯ ಬ್ಯೂಟಿ ಪಾರ್ಲರ್ ಕಾಂಟ್ಯಾಕ್ಟ್ ಮುಖಾಂತರ ತಗೊಳ್ಳೋದು ಅಲ್ವಾ, ಹೇಗೆ ಅಂತ? ಸ್ಥಳೀಯ ಬ್ಯೂಟಿ ಪಾರ್ಲರ್ನವರು ಆರ್ಡರ್ ಕೊಡ್ತಾರೆ, ಮತ್ತೆ ಕೆಲವೊಂದು ಕಸ್ಟಮರ್ಸ್ ಬಂದು ಕೊಡ್ತಾರೆ. ಅವರಿಗೆ ಕಸ್ಟಮರ್ ಬಂದವರಿಗೆ ಗೊತ್ತಿಲ್ಲ ಅಲ್ಲ, ಇಲ್ಲಿ ರೀಸನೇಬಲ್ ಪ್ರೈಸ್, ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ. ಯಾಕಂದ್ರೆ ನಾನೇ ಮಾಡುವ ಕಾರಣ ನಿಮಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗ್ತದೆ. ಕೆಲವೊಂದು ಡಿಸೈನ್ಸ್, ಈ ತರ ಡಿಸೈನ್ ಇಲ್ಲಿಯೇ ಮಾಡಿ ಕೊಡುವವರು ಸುಳ್ಯದಲ್ಲಿ ಯಾರು ಕೂಡ ಇಲ್ಲ. ಇದು ಫಸ್ಟ್ ಆಗಿ ನಾನೇ ಮಾಡಿರುವಂತದ್ದು. ಈಗ ಎಲ್ಲಿ ಕೂಡ ಇಲ್ಲ, ನೀವೇ ಮೊದಲು ಈ ಸುಳ್ಳಿಕ್ಕೆ ಪರಿಚಯ ಮಾಡಿಕೊಟ್ಟದ್ದು. ಈಗ ಬೇರೆ ಕಡೆಯಿಂದ ತರಬೇಕಾದ್ರೆ ಅವ್ರಿಗೆ ಜಾಸ್ತಿ ಹೊರೆ ಬೀಳಲ್ವಾ? ಈಗ ರೇಟ್ ಎಲ್ಲ ಜಾಸ್ತಿ ಬೀಳ್ತದೆ. ನೀವು ಹೇಳ್ತಿದ್ರಿ ಹೋಲ್ಸೇಲ್ ಅಲ್ಲಿ ಕೊಡ್ತೇನೆ ನಾನು ಅಂತ. ಈಗ ಹೊರಗಡೆ ತಂದ್ರೆ ಜಾಸ್ತಿ ಬೀಳತ್ತೆ ನಿಮ್ ಪ್ರಕಾರ, ಹೇಗೆ ಅಂತ? ಬೇರೆಯವರು ಬೇರೆ ಕಡೆಯಿಂದ ತರಿಸುದಲ್ವಾ, ಅದು ಚಾರ್ಜ್ ಜಾಸ್ತಿ ಬೀಳ್ತದೆ. ಇದಿಲ್ಲಿ ನಾನೇ ಮಾಡುವ ಕಾರಣ ಸ್ಥಳೀಯರಿಗೆ ಕಡಿಮೆ ರೇಟ್ ಅಲ್ಲಿ ಕೊಡ್ತೀನಿ, ಊರಿನವರಿಗೆ. ಮತ್ತೆ ಗಾರ್ಲ್ಯಾಂಡ್ ಕೂಡ ಅವರು ಬೇಕಾದ ಡಿಸೈನ್ ಮಾಡಿ ಕೊಡ್ತೇನೆ ನಾನು. ಡ್ರೆಸ್ಸಿಗೆ ಬೇಕಾದಂತದ್ದು ಅವರ ಸಾರಿಗೆ ಮ್ಯಾಚ್ ಆಗುವ ಹಾಗೆ ಎಲ್ಲ ಮಾಡಿ ಕೊಡ್ತೇನೆ. ಓಕೆ. ಈಗ ಈ ಒಂದು ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ, ಎಷ್ಟು ಶ್ರಮ ಬೇಕಾಗ್ತದೆ ನಿಮಗೆ, ಹೇಗೆ ಅಂತ? ಈ ತರ ಬ್ರೈಡಲ್ ಸೆಟ್ ಬಂದ್ರೆ ಕಡಿಮೆಯಲ್ಲಿ 2 ಗಂಟೆ ಬೇಕಾಗ್ತದೆ. ಇದು ದಿಂಡು ಎಲ್ಲ ಬೇಗ ಬೇಗ ಆಗ್ತದೆ, ಬೇಗ ಮಾಡಬಹುದು. ಎಲ್ಲ ಒರಿಜಿನಲ್ ಹೂವಲ್ಲಿ ಫ್ಲೇವರ್ ಏನಾದ್ರೂ ಹಾಕ್ತೀರಾ? ಸ್ಮೆಲ್ಲಿಗೆ ಏನಾದ್ರೂ? ಸ್ಮೆಲ್ಲಿಗೆ ಕಲರ್ ಹಾಕ್ತೇವೆ, ಇದು ಸಾರಿಗೆ ಮ್ಯಾಚ್ ಆಗುವಾಗೆ. ಬಾಡದಾಗಿ ಏನಾದ್ರು? ಇಲ್ಲ, ಆತರ ಏನಿಲ್ಲ. ಇಲ್ಲ. ಓಕೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರೆ ಸುಳ್ಯದಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ, ನಮಗೆ ಅಂಗಡಿ ಇದೆ, ಹಾಗಾಗಿ ಯಾರಾದ್ರೂ ಇವತ್ತೇ ಆರ್ಡರ್ ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಆರ್ಡರ್ ಕೊಟ್ರೆ ಸಂಜೆ ಅಷ್ಟೊತ್ತಿಗೆ ರೆಡಿ ಇರ್ತದೆ, ಮಾಡಿ ಕೊಡ್ತೀರಾ? ಸಂಜೆ ಹೊತ್ತಿಗೆ ಮಾಡಿ ಕೊಡ್ತೀರಾ? ಓಕೆ. ಇನ್ನು ಬ್ಯೂಟಿಷಿಯನ್ ಕೋರ್ಸ್ ಹೇಳಿದ್ರೆ, ಬ್ಯೂಟಿಷಿಯನ್ ಫಸ್ಟಿಗೆ ನೀವು ಕೈ ಹಿಡಿದದ್ದು ಅಂತ ಬ್ರೈಡಲ್ ಮೇಕಪ್ಗೆ ನೀವು ಹೋಗಿರುವಂತದ್ದು, ಅದು ಕೂಡ ಮಾಡ್ತೀರಾ ಹೇಗೆ ಅಂತ? ಬ್ರೈಡಲ್ ಮೇಕಪ್ ಕೂಡ ಮಾಡ್ತೇನೆ. ಈಗ ಇತ್ತೀಚೆಗೆ ಜಾಸ್ತಿ ಅದು ಕೂಡ ಆರ್ಡರ್ ಬರ್ತಾ ಉಂಟು. ರೀಸನೇಬಲ್ ಪ್ರೈಸ್ ಅಲ್ಲಿ ಅದನ್ನು ಕೂಡ ಮಾಡಿ ಕೊಡ್ತೇನೆ. ಎಲ್ಲ ಒಂದೇ ಪ್ಯಾಕೇಜ್ ಅಲ್ಲಿ ಸಿಗುವ ಹಾಗೆ ಬ್ರೈಡಲ್ ಫ್ಲವರ್ ಎಲ್ಲ ಒಂದೇ ನಿಮಗೆ ಎಲ್ಲ ಸೆಟ್ ಅಲ್ಲಿ ನಿಮಗೆ ಕೊಟ್ರೆ ನೀವು ಕಡಿಮೆ ಮಾಡಿ ಅದಕ್ಕೆ ನೀವೇ ಮಾಡ್ತೀರಾ, ನಿಮಗೆ 2 ಹೆಲ್ಪ್ ಆಗತ್ತೆ. ಅದು ಕೂಡ ಯೂಸ್ ಆಗತ್ತೆ, ಇದು ಕೂಡ ಯೂಸ್ ಆಗತ್ತೆ. ಒಂದು ಇಷ್ಟು ರೇಟ್ ಅಲ್ಲಿ ಮಾಡಿ ಕೊಡ್ಬೋದು ಅಂತ ಹೇಳಿ ಅಂತ. ಯಾವ ರೀತಿ ಮಾಡೋದು ತೋರಿಸ್ತೀರಾ ಅಂತ? ತೋರಿಸ್ತೇನೆ. ಅಂದ್ರೆ ಕಷ್ಟ ಅಂತ ಆಯ್ತಾ ನಿಮಗೆ? ಆನ್ಲೈನ್ ಕೋರ್ಸ್ ಮಾಡುವ ಕಷ್ಟ ಅಂತ ಹೇಳಿ ಆಯ್ತಾ, ಹೇಗೆ? ಇಲ್ಲ, ಆನ್ಲೈನ್ ಕೋರ್ಸ್ ಮಾಡುವಾಗ ನಂಗೆ ಕಷ್ಟ ಆಗ್ಲಿಲ್ಲ. ನನ್ನ ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಫ್ಲವರ್ ಎಲ್ಲ ಹೇಗೆ ಅಲ್ಲಿ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ರು ಅದೇ ರೀತಿ ನಂಗೆ ಸಹ ಕಳಿಸಿದ್ರು. ಅದನ್ನ ನಾನು ಇಲ್ಲೇ ಕೂತು ಮಾಡಿ ಅವರಿಗೆ ತೋರಿಸ್ತಾ ಇದ್ದೆ. ತುಂಬಾ ಚಂದ ಆಯ್ತಾ, ನಂಗೆ ಅಲ್ಲೇ ಹೋಗಿ ಕಲ್ತಾಗೆ ಫೀಲ್ ಆಗಿದೆ. ಮುಂಚೆ ಹೈನುಗಾರಿಕೆ ಮಾಡ್ತಾ ಇದ್ರಿ, ತುಂಬಾ ದನ ಇತ್ತು, ಬಟ್ ಇವಾಗ ಈ ಒಂದು ಬಿಸ್ನೆಸ್ ಇಳಿದಿದ್ದೀರಾ. ಅದು ಸುಲಭನ ಇದು ಸುಲಭನ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಈಗ ಕೂಡ ದನ ಇದೆ, ಬಟ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ? ಎರಡು ಕೂಡ ಕಷ್ಟ ಇದೆ, ಇದು ಕೂಡ ಕಷ್ಟ ಇದೆ, ಅದು ಕೂಡ ಕಷ್ಟ ಇದೆ. ಅದು ಆದ್ರೆ ಟೈಮಿಗೆ ಆಗ್ಲೇಬೇಕು. ಇದು ಕೂಡ ಆರ್ಡರ್ ತಗೊಂಡ್ರೆ ಟೈಮಿಗೆ ಮಾಡಿ ಕೊಡ್ಲೇಬೇಕು, ಮಿಸ್ ಮಾಡುವಾಗ ಇಲ್ಲ. ಬ್ರೈಡಿಗೆ ಎಲ್ಲ ಒಪ್ಪಿಕೊಂಡ ಆರ್ಡರ್ ನಾವು ಮಾಡ್ಲೇಬೇಕು. ಆಗ ಟೈಮ್ ಮ್ಯಾನೇಜ್ ಮಾಡೋದು ಇದರಲ್ಲಿ ತುಂಬಾ ಮುಖ್ಯ. ಎರಡರಲ್ಲಿ ಕೂಡ, ಹೈನುಗಾರಿಕೆಯಲ್ಲಿ ಕೂಡ ಇದರಲ್ಲಿ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾಗ್ತದೆ. ಟೈಮಿಗೆ ಸರಿ ಕೊಡ್ಲೇಬೇಕು ಬ್ರೈಡಿಗೆ. ಎಷ್ಟು ದಿನ ಮುಂಚೆ ಹೇಳ್ಬೇಕಾಗತ್ತೆ? ಈಗ ಇದು ಬೇಕು ಅಂತ ಹೇಳಿದ್ರೆ ಬ್ರೈಡಲ್ ಸೆಟ್ ಆದ್ರೆ ಒನ್ ಡೇ ಬಿಫೋರ್ ಹೇಳ್ಬೇಕು. ನಾನು ಫ್ಲವರ್ ಅರೇಂಜ್ ಮಾಡ್ಬೇಕಾಗ್ತದೆ. ಈ ತರ ಮಂಗಳೂರು ಮಲ್ಲಿಗೆಯಲ್ಲಿ ಮಾಡುವಂತದ್ದು ಇಲ್ಲಿ ಸುಳ್ಯದಲ್ಲಿ ನಾನೇ ಮಾಡುವಂತದ್ದು.
ಈಗ ನೀವು ಸುಳ್ಳೆ ಬಿಟ್ಟು ಹೊರಗಡೆ ಅವರು ಆರ್ಡರ್ ಕೊಟ್ಟರು ತಗೊಳ್ತೀರಾ? ಹಾ ಕೊರಿಯರ್ ಮಾಡೋ ಸೌಲಭ್ಯ ಇದೆ ನಿಮ್ಮ ಒಟ್ಟಿಗೆ? ಇದೆ, ತಗೊಳ್ತೀರಾ. ಪಾರ್ಸೆಲ್ ಹಾಕುವ ವ್ಯವಸ್ಥೆ ಕೂಡ ಉಂಟು. ಉಂಟು. ಹಾಗೆ ಮತ್ತೆ ಹಾರ ಕೂಡ ಮಾಡಿ ತರಿಸಿ ಕೊಡ್ತೀರಾ ಹೇಗೆ? ಮದುವೆ ಹಾರ ನಾನೇ ಪ್ರಿಪೇರ್ ಮಾಡಿ ಕೊಡ್ತೇನೆ. ಹಾರ ಕೂಡ ಮಾಡ್ತೀರಾ? ಅಂದ್ರೆ ಮಧು ಮಗಳಿಗೆ ವೆಡ್ಡಿಂಗಿಗೆ ಬೇಕಾದಂತಹ ಹಾರಗಳನ್ನು ಕೂಡ ನಾನು ಇಲ್ಲೇ ಪ್ರಿಪೇರ್ ಮಾಡಿ ಕೊಡ್ತೇನೆ. ಅದು ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತದೆ ನಿಮಗೆ. ಎಲ್ಲ ಆರ್ಡರ್ ಒಂದೇ ಕೊಟ್ರೆ ಕಡಿಮೆ ಮಾಡಿ ಕೊಡಬಹುದು. ಬ್ರೈಡ್ ಇದ್ದು ಹಾರ ಎಲ್ಲ ಸೆಟ್ ಫುಲ್ ಸೆಟ್ ಕೊಟ್ರೆ ಕಡಿಮೆಯಲ್ಲಿ ಮಾಡಿ ಕೊಡ್ತೇನೆ. ಲೇಟ್ ನೈಟ್ ಕೂಡ ಕೂತ್ಕೊಳ್ತೀರಾ, ಮಾಡ್ತೀರಾ ಹೇಗೆ? ಒಂದೊಂದು ದಿವಸ ನೈಟ್ ನಿದ್ದೆ ಇರೋದಿಲ್ಲ, ಜಾಸ್ತಿ ಹೆವಿ ಆರ್ಡರ್ ಇರ್ತದೆ. ಲೇಟ್ ನೈಟ್ ನಾನು ಮಾಡಿ ಇನ್ ಟೈಮಿಗೆ ಕೊಡ್ತೇನೆ ನಾನು. ಮನೆಯವರ ಸಹಕಾರ ಎಲ್ಲ ಹೇಗಿದೆ? ಈ ಒಂದು ಫೀಲ್ಡಿಗೆ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಇದ್ದು ಕೋಆಪರೇಷನ್ ತುಂಬಾ ಇದೆ. ಅವರಿಂದಲೇ ನಾನು ಈ ಫೀಲ್ಡಿಗೆ ಬಂದದ್ದು. ನೀನ್ ಮಾಡು ಆಗ್ತದೆ, ತುಂಬಾ ಸಪೋರ್ಟ್ ಅವರದು ಮತ್ತೆ ನನ್ನ ಮಕ್ಕಳದು ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಡ್ರೆಸ್ಸಿಂಗ್ ಹೋಗುವ ಟೈಮಲ್ಲೆಲ್ಲ ಹೈನುಗಾರಿಕೆ ಇದ್ದ ಕಾರಣ ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಎರಡನ್ನು ಒಂದೇ ಟೈಮಿಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಫ್ಯಾಮಿಲಿ ಇದೆ, ಜೊತೆಗೆ ತೋಟ ಇದೆ ಅಥವಾ ಅಂಗಡಿ ಇದೆ, ಹೈನುಗಾರಿಕೆ ಇದೆ, ಎಲ್ಲವನ್ನ ನೋಡ್ಕೊಳ್ಬೇಕು. ನೀವೊಬ್ರು ಅಂದ್ರೆ ಲೇಡಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಮನೆಯವರು ಕೂಡ ಮಾಡ್ತಾರೆ, ಬಟ್ ನೀವು ಒಂದು ಈಗ ಮನೆ ತುಂಬಾ ಮಹಿಳೆಯರು ಇರ್ತಾರೆ, ಅವರಿಗೊಂದು ನಾವೇನಾದ್ರೂ ಮಾಡ್ಬೇಕು, ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ ಹೇಗೆ ಅಂತ? ಟೈಮ್ ಸಾಕಾಗುದಿಲ್ಲ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ, ಒಂದ್ ಸ್ವಲ್ಪ ನಾವು ನೋಡ್ಕೊಂಡು ಮಾಡ್ಕೊಂಡು ಇದ್ರೆ ಆಗ್ತದೆ. ಇದು ರೋಸ್ ಪೆಟಲ್ ದಿಂಡು, ಇದು ಸುತ್ತಿ ಮಾಡುವಂತದ್ದು. ಇದ್ರಲ್ಲಿ ಕೆಲವೊಬ್ರು ಗೋಲ್ಡ್ ಬೇಕು ಅಂತ ಹೇಳ್ತಾರೆ. ಚೆನ್ನಾಗಿದೆ, ಒಂಥರ ನೋಡ್ಲಿಕ್ಕೆ ಒಂಥರ ತುಂಬಾ ಚೆನ್ನಾಗಿದೆ. ಗೋಲ್ಡ್ ಮಿಕ್ಸ್ ಮಾಡಿ ಕೊಡ್ತೇವೆ. ಇದು ಊಟಿ ಮಲ್ಲಿಗೆ ಹೇಳ್ತಾರೆ, ನಂದಿ ಬಟ್ಲಲ್ಲಿ ಹೇಳ್ತಾರೆ. ಮುಗ್ಗಿನ ಜಡೆ, ಮುಗ್ಗು ಬಣ್ಣ ಹಾಕೋರಿಗೆಲ್ಲ ಇದು ತುಂಬಾ ಈಸಿ ಆಗ್ತದೆ. ಇದು ಮಾತ್ರ ಅಲ್ಲ, ಜಡೆ ಕೂಡ ಇದೆ, ಬ್ರೈಡಲ್ ಮೇಕಪ್ ಕೂಡ ಇದೆ ಅಲ್ಲ. ಈಗಿನ ಮಲ್ಲಿಗೆ ರೇಟ್ ಅಲ್ಲಿ ಒಂದು ಅಟ್ಟಿಗೆ 2000 ಹೋದ್ರೆ ಆವಾಗ ಈ ತರ ಬ್ರೈಡಲ್ ಸೆಟ್ ತುಂಬಾ ಯೂಸ್ಫುಲ್ ಆಗ್ತದೆ. ಒಂದು ಬ್ರೈಡಿಗೆ ಫುಲ್ ಮಲ್ಲಿಗೆ ಜಡೆ ಹಾಕ್ಬೇಕಾದ್ರೆ 4 ಅಟ್ಟಿ ಮಲ್ಲಿಗೆ ಬೇಕಾಗ್ತದೆ. ಆಗ ರೇಟ್ ಕಾಸ್ಟ್ಲಿ ಇರುವಾಗ ಅದು ತುಂಬಾ ಸಿಂಪಲ್ ಕೂಡ ಚಂದ ಕೂಡ ಕಾಣ್ತದೆ. ಲೈಟ್ ವೇಟ್ ಕೂಡ ತುಂಬಾ ವೇಟ್ ಲೆಸ್. ಇದು ಮಲ್ಲಿಗೆ ಜಡೆಗಿಂತ ತುಂಬಾ ವೇಟ್ ಕಡಿಮೆ ಇದೆ. ಈಗ ನೀವು ಬ್ಯೂಟಿಷಿಯನ್ ಗೆ ಬೇಕು ಅಂತ ಹೇಳಿ ನಿಮ್ಮ ನಂಬರ್ ಡಿಸ್ಪ್ಲೇ ಹೋಗ್ತಾ ಇರ್ತದೆ, ನೀವು ಎಲ್ಲಿ ಕೂಡ ಹೋಗಿ ಮಾಡಿ ಕೊಡ್ತೀರಾ? ಮಾಡಿ ಕೊಡ್ತೇನೆ. ಮುಂಚೆ ಆರ್ಡರ್ ಕೊಟ್ರೆ ಆಯ್ತು ನಿಮಗೆ. ಈ ತರ ಕಲರ್ ಸಾರಿಗೆ ಬೇಕಾದಂತ ಕಲರ್ ಮಾಡಿ ಕೊಡ್ತೇವೆ. ಯಾವ ಸಾರಿದು ಫೋಟೋ ಕಳಿಸಿದ್ರೆ ಆಯ್ತು, ಅದಕ್ಕೆ ಬೇಕಾಗಿ ಮಾಡಿ ಕೊಡ್ತೇವೆ. ಇದೊಂದು ನ್ಯಾಕ್ ಎಲ್ರಿಗೂ ಬರ್ಬೋದಾ? ಕಲೆ ಹೇಗೆ ಅಂತ ನಿಮ್ಮ ಪ್ರಕಾರ ಹೇಗೆ ಅನ್ಸುತ್ತೆ? ಕಲಿಯುವ ಮನಸ್ಸಿದ್ರೆ ಕಲಿಬಹುದು. ಅಂದ್ರೆ ಎಷ್ಟು ವರ್ಷ ಬೇಕಾಗ್ಬೋದು ಕಲೀಲಿಕ್ಕೆ ಅಂತ? ಆಕ್ಚುಲಿ ನೀವು ಹೇಳಿದ್ರೆ ನಾನು ಬ್ರೈಡಲ್ ಮೇಕಪ್ ಕಲಿಬೇಕು ಅಂತ 3 ವರ್ಷದ ಹಿಂದೆ ಹೋದ್ದು ಅಂತ, ಸಡನ್ ಆಗಿ ಇದಕ್ಕೆ ಇಂಟ್ರೆಸ್ಟ್ ಬಂತು ಅಂತ ಹೇಳುವಂತ, ಅದು ಅಂದ್ರೆ ಹೇಗೆ? ಅಂದ್ರೆ ಬ್ರೈಡಲ್ಗೆ ಮೇಕಪ್ ಮಾಡುವಾಗ ಬೇರೆ ಕಡೆಯಿಂದ ಎಲ್ಲ ತರಿಸಿದನ್ನು ನೋಡುವಾಗ ನನಗೆ ಅನಿಸಿತು, ಇದನ್ನೊಂದು ಯಾಕೆ ನಾನ್ ಮಾಡಬಾರ್ದು, ಇಲ್ಲಿ ಸಿಗುದೇ ಇಲ್ಲಲ್ಲ, ಸುಳ್ಯದಲ್ಲಿ ಯಾರು ಈ ತರ ಮಾಡ್ತಾ ಇಲ್ಲಲ್ಲ, ನಾನೊಂದು ಯಾಕೆ ಟ್ರೈ ಮಾಡಬಾರ್ದು. ಈಗ ಮೈಸೂರಿಂದ ಎಲ್ಲ ತರಿಸಿದ್ರೆ ಅದು ದಪ್ಪ ಇರ್ತದೆ, ತುಂಬಾ ಪ್ರಾಬ್ಲಮ್ಸ್ ಇರ್ತದೆ ಅದರಲ್ಲಿ. ಅದನ್ನೇ ಇಲ್ಲೇ ಲೋಕಲ್ ಮಾಡುವಾದ್ರೆ ಎಲ್ಲರಿಗೂ ಆವಾಗ ಸರಿ ಮಾಡಿ ಕೊಡ್ಲಿಕ್ಕೆ ಆಗ್ತದಲ್ಲ ಅಂತ ಉದ್ದೇಶದಿಂದ ಬನ್ನಿ. ಇದು ನಮ್ಮ ಮನೆ, ಇದು ನಾನು ಮಾಡಿರುವಂತ ಕೋರ್ಸ್, ಇದು ಸರ್ಟಿಫಿಕೇಟ್. ಅವ್ರು ಹೇಳ್ತಾ ಇದ್ರು ನಾನು ಬೆಂಗಳೂರಿನಲ್ಲಿ ಆನ್ಲೈನ್ ಕೋರ್ಸ್ ಮಾಡಿರುವಂತಹದ್ದು ಅಂತ. ಅವರ ಸರ್ಟಿಫಿಕೇಟ್ ನೀವು ನೋಡ್ತಾ ಇರ್ಬೋದು, ಶ್ವೇತಾ AV ಅಂತ. ಫಾರ್ ಸಕ್ಸಸ್ಫುಲ್ ಕಂಪ್ಲೀಟಿಂಗ್ ಬ್ರೈಡಲ್ ಫ್ಲವರ್ ವರ್ಕ್ಶಾಪ್ ಅಂಡ್ ಟೆಕ್ನಿಷಿಯಲ್ ಟ್ರೈನಿಂಗ್ ಕೋರ್ಸ್ ಅಂತ ಅಲ್ವಾ, ನೋಡ್ತಾ ಇರ್ಬೋದು. ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಇವರಿಗೆ, ಜೊತೆಗೆ ಬ್ರೈಡಲ್ ಮೇಕಪ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಅಲ್ವಾ ಮೇಡಮ್, ಮಾಡಿಕೊಡ್ಬೋದು. ಅವರು ಹೇಳ್ತಾ ಇದ್ರು ನನಗೆ ಎಲ್ಲದರಲ್ಲಿ ಕೂಡ ಪಕ್ಕಾ ವರ್ಕ್ ಮಾಡ್ತೀನಿ ನಾನು, ಅದು ಕೂಡ ಕಡಿಮೆ ರೇಟಿಗೆ. ನಿಮಗೆ ಕಾಸ್ಟ್ಲಿ ಅನ್ಸುತ್ತೆ ಅಂತ ನೀವು ಅನ್ಕೊಳ್ಳೋದು ಬೇಡ, ಎಲ್ಲವೂ ಕೂಡ ಕಡಿಮೆ ರೇಟಿಗೆ ಇವರು ಶ್ವೇತಾ ಅವರು ನಿಮಗೆ ಮಾಡಿಕೊಡ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾರೆ ಅಥವಾ ಸಭಾಂಗಣಕ್ಕೆ ಕೂಡ ಹೋಗಿ ಮಾಡಿಕೊಡ್ತಾರೆ. ಒಂದು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಕಡಿಮೆ ರೇಟಿಗೆ ಪಕ್ಕ ಅವ್ರು ಹೇಳ್ತಾ ಇದ್ರು. ಸುದ್ದಿ ನೋಡಿ ಬಂದ್ರೆ ಇನ್ನು ಕಡಿಮೆ ಮಾಡ್ತೀರಲ್ವ ಮೇಡಮ್, ಮಾಡಿಕೊಡ್ತೀರಾ?
ನಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮಂಗಳದೇವಿ ಫ್ಲವರ್ ಸ್ಟಾಲ್ ಅಂತ ಇದೆ. ಅದ್ರಲ್ಲಿ ಕೂಡ ಮೆಸೇಜ್ ಮಾಡ್ಬೋದು, ಅದ್ರಲ್ಲಿ ಮೆಸೇಜ್ ಮಾಡ್ಬೋದು, ಅದನ್ನ ಫಾಲೋ ಮಾಡಬೇಕು. ಹೌದು, ಅವ್ರು ಹೇಳ್ತಾ ಇದ್ರು ಈಗ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ, ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ. ಹಾಗಾಗಿ ಅವರ ಮಂಗಳದೇವಿ ಫ್ಲವರ್ ಸ್ಟಾಲ್ ಅನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನ ಫಾಲೋ ಮಾಡಿ. ಅದರಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ದು ಅಂತ. ಜೊತೆಗೆ ಅದರಲ್ಲಿ ಮೆಸೇಜ್ ಕೂಡ ಮಾಡ್ಬೋದು, ಅಥವಾ ಅವರ ಕಾಂಟ್ಯಾಕ್ಟ್ ನಂಬರ್ ನಾವು ಡಿಸ್ಪ್ಲೇ ಮಾಡ್ತೀವಿ, ನೀವು ಎನಿ ಟೈಮ್ಗೆ ಕಾಲ್ ಮಾಡ್ಬೋದು. ಬಟ್ ನೀವು ಕರೆಕ್ಟ್ ಫುಲ್ ವಿಡಿಯೋವನ್ನು ನೋಡ್ಬೇಕಾಗತ್ತೆ. ಕೆಲವೊಮ್ಮೆ ಅರ್ಧಂಬರ್ಧ ನೋಡ್ಕೊಂಡು ನಮಗೆ ಕಾಲ್ ಮಾಡ್ತೀರಾ, ಎಲ್ಲಿ ಆಗತ್ತೆ ಏನಾಗತ್ತೆ ಅಂತ. ಎಲ್ಲ ವಿಡಿಯೋವನ್ನ ಕಂಪ್ಲೀಟ್ ನೋಡಿಕೊಂಡು ಶ್ವೇತಾ ಅವರಿಗೆ ಕಾಲ್ ಮಾಡಿ, ನೀವು ಚಂದವಾಗಿ ಕಾಣಬೇಕು, ಜೊತೆಗೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಅಲಂಕಾರಿಕ ಸೆಟ್ ಬೇಕು ಅಂತ ಹೇಳಿದ್ರೆ ಸೆಟ್ ಕೂಡ ಇದೆ ಮೇಡಮ್. ಹೇಗೆ? ಬರೀ ಸೆಟ್ ಕೂಡ ಕೊಡ್ತೇನೆ, ಬರೀ ಫುಲ್ ಮೇಕಪ್ ಮಾತ್ರ ಅಲ್ಲ, ಬರೀ ಕೆಲವೊಬ್ಬರಿಗೆ ಸೆಟ್ ಮಾತ್ರ ಬೇಕಿರ್ತದೆ. ಸೆಟ್ ರೆಂಟಿಗೆ ಕೂಡ ಕೊಡೋ ಫೆಸಿಲಿಟಿ ಇದೆ. ಓಕೆ, ಸಿಂಪಲ್ ಮೇಕಪ್ ಹಿಡಿದು ದೊಡ್ಡ ಮೇಕಪ್ ಕೂಡ ಮಾಡ್ತೀರಾ, ಎಂಗೇಜ್ಮೆಂಟ್ ಅಥವಾ ಏನಿದ್ರು ಕೂಡ ಸ್ಟೂಡೆಂಟ್ಸ್ ಕೂಡ ಮಾಡಿ ಕೊಡ್ತೀರಾ. ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಬೇಕು ಅಂತ ಹೇಳಿದ್ರೆ ಮಾಡಿ ಕೊಡ್ತೀರಾ, ಕಾಲೇಜ್ ಡೇ ಏನಾದ್ರೆ ಬೇಕು ಅಂತ ಹೇಳಿದ್ರೆ ಕೂಡ ಮಾಡಿ ಅಲ್ವಾ? ಇದು ತೋಟ ನಮ್ದು. ಓಕೆ, ಅಂದ್ರೆ ನಾನು ನೋಡಿದ ಪ್ರಕಾರ ನಿಮಗೆ ಏನು ಇದಲ್ಲೇ ಆಗ್ಬೇಕು ಅಂತ ಹೇಳಿಲ್ಲ, ಅದು ಒಂದು ಆದಾಯ ಇದೆ ನಿಮಗೆ. ಬಟ್ ಇದನ್ನು ಹೊಸತ್ತು ಮಾಡ್ಬೇಕು ಅಂತ ನೀವು ಏನಾದ್ರೂ ಹೊಸತು ಸಾಧನೆ ಮಾಡ್ಬೇಕು ಅಂದಷ್ಟಿದೆ ಇದಕ್ಕೆ ಫೀಲ್ಡ್ಗೆ ಎಂಟ್ರಿ ಮಾಡಿದ್ದಲ್ವಾ? ಹೌದು. ಓಕೆ, ಮತ್ತೆ ಹೆಣ್ಮಕ್ಳು ಸ್ವಂತವಾಗಿ ದುಡಿದ್ರೆ ಅದೊಂದು ಖುಷಿಯೇ ಬೇರೆ ಇರ್ತದೆ. ನಾವು ಸ್ವಂತ ಹಣ ಮಾಡಿದ್ರೆ ಖುಷಿಯೇ ಬೇರೆ ಇರುತ್ತೆ ನಮಗೆ ಅಲ್ವಾ? ಈಗ ಒಂದು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀರಾ ನೀವು, ಎಷ್ಟು ಪೇಮೆಂಟ್ ಆಗುತ್ತೆ ನೀವು ಮಂತ್ಲಿ? ಹೇಗೆ ಆಗುತ್ತೆ? ಸೀಸನ್ ಅನ್ಸೀಸನ್ ಅಲ್ಲಿ ಹೇಗೆ ಪೇಮೆಂಟ್ ಆಗುತ್ತೆ ಅಂತ? ಸೀಸನ್ ಅಲ್ಲಿ ಅಪ್ ಟು 50,000 ಮೇಲೆವರೆಗೆ ಸಿಗ್ತದೆ. ಓಕೆ, ಹೈ ಅಂದ್ರೆ 1 lakh ವರೆಗೂ ಅರ್ನ್ ಮಾಡ್ಬೋದು. ಮಂತ್ಲಿಯಲ್ಲಿ 1 lakh ಮಾಡ್ಬೋದು. ಓಕೆ, ಮನಸ್ಸು ಬೇಕು, ಛಲ ಬೇಕು. ಹೌದು. ಲೇಟ್ ನೈಟ್ ಎಲ್ಲ ಕೂರ್ಬೇಕಾಗ್ತದೆ. ಓಕೆ, ಇದು ಒಬ್ಳೆ ಮಾಡುವ ಕಾರಣ ತುಂಬಾ ಕಷ್ಟ ಉಂಟು. ನೈಟ್ ಎಲ್ಲ ಕೂರ್ಬೇಕಾಗ್ತದೆ, ಆರ್ಡರ್ ತುಂಬಾ ಬಂದ್ರೆ. ತುಂಬಾ ಇರ್ತದೆ ಡೇಟ್, ಮದ್ವೆ ಡೇಟ್ಗಳು ತಿಂಗಳಲ್ಲಿ 4, 5 ಹೀಗೆಲ್ಲ ಇರ್ತದೆ. ಅದು ಎಲ್ಲಾ ಮದ್ವೆಗಳು ಒಂದೇ ದಿನ ಇರುವ ಕಾರಣ ಆರ್ಡರ್ ಎಲ್ಲ ಒಂದೇ ದಿನ ಇರ್ತದೆ. ಹಾಗೆ ರಾತ್ರಿ ಕೂಡ ಕುತ್ಕೊಂಡು ಮಾಡೋ ದಿನ ಕೂಡ ಇದೆ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರೆ ನಾವು ಅಂಗಡಿಯಲ್ಲಿ ನಿಮ್ಮ ಫ್ಲವರ್ ಸ್ಟಾಲ್ ಅಲ್ಲಿ ದನದ ಹಾಲನ್ನು ಕೂಡ ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಹೇಗೆ ಅಂತ ಹೈನುಗಾರಿಕೆ ಮತ್ತೆ ಇದನ್ನ ಹೇಳಿ. ನಾನು ಇದು ಫ್ರೀ ಟೈಮ್ ಅಲ್ಲಿ ಅಂದ್ರೆ ಕೆಲವೊಂದು ಡೇಸ್ ಮಾತ್ರ ಮದ್ವೆಗಳದ್ದು ಡೇಟ್ ಇರ್ತದೆ, ತಿಂಗಳಲ್ಲಿ ಫುಲ್ ಮದ್ವೆ ಇರುದಿಲ್ಲ, ಸೈಡ್ ಬಿಸ್ನೆಸ್ ಅದು ಯಾವಾಗ್ಲೂ ಇರುದಿಲ್ಲ ಅಲ್ವಾ. ಆಗ ಫ್ರೀ ಟೈಮ್ ಅಲ್ಲಿ ತೋಟಕ್ಕೆ ಹೋಗ್ತೇನೆ, ತೋಟದ ಕೆಲಸ ಎಲ್ಲ ಮಾಡ್ತೇವೆ. ಆಮೇಲೆ ಸ್ವಲ್ಪ ಹವ್ಯಾಸಕ್ಕಾಗಿ ದನಗಳನ್ನು ಸಾಕಿದೆ, ಮಕ್ಕಳಿಗೆ ಹಾಲಿಗೆ ಅಂತ ಸಾಕಿದ್ದು. ಅದು ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್, ಮಕ್ಕಳಿಗೆ ಎಲ್ರಿಗೂ ಇಂಟ್ರೆಸ್ಟ್ ಜಾಸ್ತಿ ಆಗಿ ನಾವು ಜಾಸ್ತಿ ದನಗಳನ್ನು ಸಾಕ್ತಾ ಇದ್ದೇವೆ. ಈಗ ಡೈರಿಯಲ್ಲಿ ಹಾಲಿನ ದರ 37 ರೂಪಾಯಿ ಅಷ್ಟೇ ಸಿಗುವ ಕಾರಣ ನಾವು ಅಂಗಡಿಯಲ್ಲಿ ಸೇಲ್ ಮಾಡ್ತಾ ಇದ್ದೇವೆ. ನಿಮ್ಮ ಸ್ವಂತ ಅಂಗಡಿಯಲ್ಲಿ ಇಷ್ಟು ರೇಟಿಗೆ ದನದ ಪ್ಯೂರ್ ಹಾಲನ್ನ ಸೇಲ್ 1 ಲೀಟರ್ ಹಾಲಿಗೆ 50 ರೂಪಾಯಿಗೆ ನಾವು ಸೇಲ್ ಮಾಡ್ತಾ ಇದ್ದೇವೆ. ನಿಮ್ಮ ಅಂಗಡಿ ಲೊಕೇಶನ್ ಹೇಳಿ ಕರೆಕ್ಟ್, ಎಲ್ಲಿ ಆಗತ್ತೆ ಹೇಗೆ ಅಂತ? ಶುಭಲಕ್ಷ್ಮಿ ಆಸ್ಪತ್ರೆಯ ಕರೆಕ್ಟ್? ನಮ್ಮ ಅಂಗಡಿ ಸುಬ್ಬಲಕ್ಷ್ಮಿ ಹಾಸ್ಪಿಟಲ್ ಅದೇ ಬಿಲ್ಡಿಂಗ್ ಅಲ್ಲೇ ಆಗ್ತದೆ, ಅಲ್ಲಿ ಕಾಣುತ್ತೆ ಅಲ್ವಾ? ಹೌದು, ಲ್ಯಾಬಿನ ಸೈಡ್ ಅಲ್ಲಿ ಕಾಣ್ತದೆ, ಮಂಗಳದೇವಿ ಫ್ಲವರ್ ಸ್ಟಾಲ್ ಅಂತ. ಅಲ್ಲಿ ಯಾವಾಗ್ಲೂ ಹಸ್ಬೆಂಡ್ ಇರ್ತಾರೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಮಧ್ಯಾಹ್ನ ಸಂಜೆ 4 ಗಂಟೆಯಿಂದ ಸಂಜೆ 7:30ವರೆಗೆ ಓಪನ್ ಇರ್ತದೆ. ಮಧ್ಯಾಹ್ನ ಟೈಮ್ ಕ್ಲೋಸ್ ಇರ್ತದೆ. ಏನಾದ್ರೂ ಆರ್ಡರ್ ಮಾಡ್ಬೇಕಿದ್ರೆ ಕಾಲ್ ಮಾಡಬಹುದು. ಓಕೆ, ಈಗ ಹೈನುಗಾರಿಕೆ ನಿಮ್ಮ ಮೊದಲ ಕೈ ಹಿಡಿದಂತಹ ಒಂದು ಪ್ಲೇಸ್ ಅಲ್ವಾ? ಹೌದು, ಹೈನುಗಾರಿಕೆ ಅವರು ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನಮಗೆ ಇದ್ರಲ್ಲೇ ಗೊತ್ತಾಗತ್ತೆ. ಜೊತೆಗೆ ಅವರು ಕೂಡ ಅವರ ಒಂದು ಲೈಫ್ ಸ್ಟೈಲ್ ಅನ್ನು ಕೂಡ ಹಾಗೆ ಇಟ್ಕೊಂಡಿದ್ದಾರೆ, ಡ್ರೈವಿಂಗ್ ಮಾಡ್ತಾರೆ. ಮನೆಯನ್ನ ಸ್ವಂತ ಜವಾಬ್ದಾರಿಯನ್ನ ಒಂದು ಹೆಣ್ಣು ಹೊರಬೇಕು ಅಂತ ಹೇಳಿದ್ರೆ ಅದಕ್ಕೆ ಶ್ವೇತಾ ಅವರು ಎಕ್ಸಾಂಪಲ್. ಹೈನುಗಾರಿಕೆ ಕೂಡ ಅಷ್ಟೇ, ದನಗಳಿವೆ. ಎಷ್ಟು ದನ ಇದೆ ಮೇಡಮ್? ಹೇಗೆ? ದನ 3 ಇದೆ. ಓಕೆ, 3 ದನ ಇದೆ. 3 ಇದೆ. ಈಗ ಸದ್ಯಕ್ಕೆ 2 ಹಾಲು ಕೊಡುವಂತದ್ದು. ಓಕೆ, 2 ಹಾಲು ಕೊಡ್ತಾ ಇದ್ರೆ ಎಷ್ಟು ಹಾಲು? ಎಲ್ಲ ಹಾಲನ್ನ ಅಂಗಡಿಯಲ್ಲಿ ಸೇಲ್ ಮಾಡೋದು? ಎಲ್ಲ ಹಾಲನ್ನು ಅಂಗಡಿಯಲ್ಲಿ ಸೇಲ್. ಕಸ್ಟಮರ್ಸ್ ಇದ್ದಾರೆ ನಿಮಗೆ? ತುಂಬಾ ಇದ್ದಾರೆ. ಡಿಮಾಂಡ್ ಇದೆಯಾ ಹಾಲಿಗೆ? ಡಿಮಾಂಡ್ ಇದೆ. ಓಕೆ, ಎಷ್ಟು ಲೀಟರ್ ಸಿಗತ್ತೆ ಹಾಲು? ಹಾಲು ದಿನಕ್ಕೊಂದು 20 ಲೀಟರ್ ಅಷ್ಟು ಸೇಲ್ ಮಾಡಿ. 20 ಲೀಟರ್ ಹಾಲನ್ನ ಅಂಗಡಿಯಲ್ಲಿ ಸೇಲ್ ಮಾಡುದು, ತಗೊಂಡು ಹೋಗ್ತಾರೆ ಜನ. ಹೋಗ್ತಾರೆ. ಅಂದ್ರೆ ನಮ್ಮ ಡೈರಿಗಿಂತ ಇದು ಲಾಭ ಅಂತ ಅನ್ಸತ್ತೆ ಅಲ್ವಾ? ಹೌದು, ಅಂದ್ರೆ ಡೈರಿಯಲ್ಲಿ ನಾವು ಹೇಗೆ ಕೊಡ್ತೇವೆ ಅದೇ ರೀತಿಯ ಹಾಲನ್ನು ನಾವು ಅಂಗಡಿಯಲ್ಲಿ ಕೊಡ್ತೀರಾ ಅಷ್ಟೇ. ಅದಂದ್ರೆ ಬೇರೆ ಬೇರೆ ಮನೆಗಳಿಂದ ಮಿಕ್ಸ್ ಆಗಿ ಬರುತ್ತೆ, ಇದು ನಿಮ್ಮ ಮನೆಯಿಂದ ಮಾತ್ರ? ಒಂದೇ ಮನೆಯಿಂದ. ಹೌದು ಹೌದು, ಹಾಗೆ.
ಅನಿಸುತ್ತೆ. ಬನ್ನಿ, ಇಲ್ಲಿ ನಾನು ಸ್ವಲ್ಪ ವೀಳ್ಯದೆಲೆ ಮಾಡಿದ್ದೇನೆ. ಓಕೆ ಮತ್ತೆ ಹೈನುಗಾರಿಕೆಯಿಂದ ನಾವು ಗೋಬರ್ ಗ್ಯಾಸ್ ಕೂಡ ಮಾಡಿದ್ದೇವೆ. ಓಕೆ ಇದರಿಂದ ತುಂಬಾ ಹೆಲ್ಪ್ ಆಗ್ತದೆ. ಓಕೆ ಗ್ಯಾಸ್ ನಮಗೆ ತುಂಬಾ ವರ್ಷಕ್ಕೆ 2 ಅಂಡೆ ಖಾಲಿ ಆಗುದು. ಅಷ್ಟೇ, ಅಂದ್ರೆ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಏನಿಲ್ಲ, ಸ್ಮೆಲ್ ಇಲ್ಲ, ಏನಿಲ್ಲ. ತುಂಬಾ ಹೆಲ್ಪ್ಫುಲ್ ಆಗ್ತದೆ ಇದು. ಓಕೆ, 2 ಅಂಡೆ ಸಾಕಾಗ್ತದ? ನಾವು ಜಾಸ್ತಿ ಅಡಿಗೆಲ್ಲ ಗೊಬ್ಬರ ಗ್ಯಾಸ್ ಅಲ್ಲೇ ಮಾಡ್ತೇವೆ. ಹಾಗೆ ಒಳ್ಳೆ ವರ್ತ್ ನಿಮಗೆ ಅನ್ಸುತ್ತಲ್ಲ? ಹೌದು, ಇದು ಒಳ್ಳೆ ವರ್ತ್. ಓಕೆ, ಜೊತೆ ವೀಳ್ಯದೆಲೆ ಕೂಡ ಮಾಡಿದ್ದೀರಾ? ವೀಳ್ಯದೆಲೆ ಕೂಡ ಇದೆ. ಓಕೆ, ಮನೆಗೆ ಬೇಕಾದಂತ ತರಕಾರಿಗಳು, ಬಸಳೆ, ಹರಿವೆ ಎಲ್ಲ ಕೂಡ ಮಾಡಿದ್ದೀರಾ. ಟೈಮ್ ಸಾಕಾಗುತ್ತೆ ಮೇಡಮ್ ನಿಮಗೆ, ಅದು ಮಾಡ್ತೀರಾ, ಲೇಟ್ ನೈಟ್ ಕೂತ್ಕೊಳ್ತೀನಿ ಅಂತ ಹೇಳ್ತೀರಾ, ಜೊತೆಗೆ ನಿಮ್ಮನ್ನ ಕೂಡ ನೀವು ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಮೆಂಟಲ್ ಹೆಲ್ತ್ ಯಾವತ್ತೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಮಹಿಳೆಯರದು. ಹೇಗೆ ನೀವು ಅಂದ್ರೆ ರೆಡಿ ಆಗ್ತೀರಾ ಹೇಗೆ ಅಂತ? ಇದಕ್ಕೆ ಮನೆಯವರ ಸಹಕಾರ ತುಂಬಾ ಮುಖ್ಯ. ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು. ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ. ಮಧ್ಯಾಹ್ನ ಫ್ರೀ ಟೈಮ್ ಅಲ್ಲಿ ಬಂದು ಕೊಟ್ಟಿಗೆ ತೊಳಿಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ನಾನು ರೆಡಿ ಮಾಡಿ ಕೊಟ್ರೆ ಆಯ್ತು, ಎಲ್ಲ ತಗೊಂಡು ಹೋಗುವಂತ ಕೆಲಸ ಎಲ್ಲ ಹಸ್ಬೆಂಡೇ ಮಾಡ್ತಾರೆ. ಸೇಲ್ ಮಾಡ್ತೀರಾ ಹೇಗೆ? ಮಾಡ್ತೇವೆ. ನೋಡಿದ್ರಲ್ಲ, ಇದಿಷ್ಟು ಶ್ವೇತಾ ವೇಣುಗೋಪಾಲ್ ಅಮ್ಮಯ್ಯವರ ಸಾಧನೆ ಅಂತಾನೆ ಹೇಳ್ಬೋದು. ಮನೆಯಲ್ಲೇ ಕೂತ್ಕೊಂಡು ತೋಟ, ಫ್ಯಾಮಿಲಿ ಅಥವಾ ಹೈನುಗಾರಿಕೆಯ ಜೊತೆಗೆ ಈ ಥರ ಒಂದು ಬಿಸ್ನೆಸ್ ಅನ್ನ ಮಾಡಿಕೊಂಡು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳೋದಕ್ಕೆ ನಿಜವಾಗ್ಲೂ ದಮ್ ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಕಷ್ಟದ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ಈ ಥರದ ಟ್ಯಾಲೆಂಟ್ ಕೆಲಸಗಳನ್ನ ಮಾಡೋದಕ್ಕೆ ನ್ಯಾಕ್ ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಂತಹ ಕೆಲಸಗಳು ಕೈ ಹಿಡಿಯೋದಿಲ್ಲ. ಆದರೆ ಸುಳ್ಳಿದ ಶ್ವೇತಾ ವೇಣುಗೋಪಾಲ್ ಅಮ್ಮಯ್ಯವರು ಈ ಒಂದು ಕೆಲಸವನ್ನ ಮಾಡಿ ಈಗ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಜೊತೆಗೆ ಅವರ ಅಂಗಡಿಯಲ್ಲಿ ಹೂವಿನ ವ್ಯಾಪಾರ ಕೂಡ ಮಾಡ್ತಾರೆ. ಜೊತೆಗೆ ಹಾಲನ್ನ ಕೂಡ, ಊರಿನ ಹಾಲನ್ನ ಸೇಲ್ ಮಾಡ್ತಾರೆ. ಜೊತೆಗೆ ಈ ಒಂದು ಹೂವಿನ ಡೆಕೋರೇಷನ್ ಐಟಮ್ಗಳು ಅಥವಾ ಬ್ರೈಡಲ್ ಮೇಕಪ್ ಅನ್ನ ಅತಿ ಕಡಿಮೆ ದರಕ್ಕೆ ಅವರು ಮಾಡಿ ಕೊಡ್ತಾ ಇರುವಂತಹದ್ದು. ಹಾಗಾಗಿ ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಆಗ್ಬೋದು ಅವರನ್ನ. ಜೊತೆಗೆ ಸುದ್ದಿಯನ್ನ ನೋಡ್ಕೊಂಡು ಫೋನ್ ಮಾಡಿದೆ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ನೀವು ಕೂಡ ಇವರಿಗೆ ಒಂದ್ಸಲ ಕಾಲ್ ಮಾಡಿ ನಿಮ್ಮ ಮನೆಯ ಮದುವೆ ಅಥವಾ ಯಾವುದೇ ಫಂಕ್ಷನ್ಗಳು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜ್ ಡೇ ಇದ್ರೂ ಕೂಡ ಒಂದು ಮೇಕಪ್ ಅನ್ನ ಮಾಡಿ ಕೊಡ್ತಾರೆ. ಕಾಲ್ ಮಾಡಿ ಒಂದು 2 ದಿವಸದ ಮುಂಚೆಯೇ ಹೇಳಿ ಬುಕ್ಕಿಂಗ್ ತಗೊಳ್ಳಿ. ಜೊತೆಗೆ ಸ್ವಾವಲಂಬಿ ಬದುಕಿಗೆ ಒಂದು ಆಧಾರ ಕೂಡ ಆಗತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.